ಹಲೋ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ಈ 2-3 ದಿನಗಳಿಂದ ದರ್ಶನ್ದು ಸಿಕ್ಕಾಪಟ್ಟೆ ಒಂದು ಕೊಲೆ ಪ್ರಕರಣದಲ್ಲಿ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬರೀ ಅದನ್ನೇ ತೋರಿಸ್ತಾ ಇದ್ರ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಇಲ್ಲಿ ಒಂದಂತೂ ಅರ್ಥ ಆಗ್ತಾ ಇಲ್ಲ. ಫ್ಯಾನ್ಸ್ ಗಳು ಏನಾದ್ರೂ ಕೊಲೆ ಮಾಡೋ ಅಂತ ಹೇಳಿದ್ರ ಈ ಮಾಧ್ಯಮಗಳಿಗೆ ಡಿ ಬಾಸ್ ಫ್ಯಾನ್ಸ್ ಅಂತಂದ್ರೆ ಯಾಕೆ ಅಷ್ಟೊಂದು ಉರಿ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಟಿವಿಯಲ್ಲೂ ಏನಪ್ಪಾ ತೋರಿಸ್ತಿದಾರ ಅಂತಂದ್ರೆ ಡಿ ಬಾಸ್ ಫ್ಯಾನ್ಸ್ ಗಳೆಲ್ಲ ಡ್ಯಾಶ್ ಡ್ಯಾಶ್ ಕಚರಾಗಳು. ಡಿ ಬಸ್ ಫ್ಯಾನ್ಸ್ ಯಾರಾದ್ರೂ ನನ್ನ ಮುಂದೆ ಏನಾದ್ರು ಮಾತಾಡಿದ್ರೆ ಮೆಂಟಲ್ ಆಸ್ಪತ್ರೆಗೆ ಸೇರ್ಬೇಕು ಅಂತ ಹೇಳ್ತಿದ್ದಾರೆ. ಇದಕ್ಕೆ ಒಂದೊಂದು ಅರ್ಥ ಆಗ್ತಾ ಇಲ್ಲ, ಯಾಕೆ ಡಿ ಬಾಸ್ ಗಳನ್ನ ಫ್ಯಾನ್ಸ್ ಗಳನ್ನ ಇಷ್ಟೊಂದು ಬೈಕೊಳ್ತಿದ್ದಾರೆ ಅಂತ. ಓಕೆ, ಡಿ ಬಾಸ್ ತಪ್ಪು ಮಾಡಿದ್ದಾರೆ, ಒಪ್ಕೊಳ್ಳೋಣ. ಅದು ಇನ್ನೂ ತಪ್ಪು ಮಾಡಿದಾರೆ ಇಲ್ಲ ಗೊತ್ತಿಲ್ಲ, ಬಟ್ ಆದ್ರೂ ಕೂಡ ಎಲ್ಲ ಒಂದು ತನಿಖೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಅಪರಾಧಿ ಹೌದಾ ಅಲ್ವಾ ಅಂತ. ಈಗ ಇನ್ನೂ ಸದ್ಯಕ್ಕೆ ಅವರು ಕಸ್ಟಡಿಯಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಅವರು ಏನು ಅವರು ಫ್ರೆಂಡ್ಸ್ ಆಗಿರ್ಬೋದು, ಅವರು ಒಂದು ಏನೇನಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಒಂದು ಕಸ್ಟಡಿಯಲ್ಲಿ ತಗೊಂಡು ವಿಚಾರಣೆ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಮೀಡಿಯಾಗಳು ತೋರಿಸ್ತಿರೋದು ಏನಪ್ಪಾ ಅಂತಂದ್ರೆ ಆಲ್ರೆಡಿ ಇಲ್ಲ, ದರ್ಶನ್ನೇ ಕೊಲೆ ಮಾಡ್ಬಿಟ್ಟಿದ್ದಾನೆ. ಅದು ಇನ್ನೊಂದು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ ದರ್ಶನ್ ಮರ್ಮ ಒದ್ಬಿಟ್ಟಿದ್ದಾನೆ, ಅದು ಮಾಡ್ಬಿಟ್ಟಿದ್ದಾನೆ, ಇದು ಮಾಡ್ಬಿಟ್ಟಿದ್ದಾನೆ. ಇಲ್ಲಿ ಒಂದಂತೂ ಸತ್ಯ ಏನಪ್ಪಾ ಅಂತಂದ್ರೆ ದರ್ಶನ್ ತುಳಿಬೇಕು ಅನ್ಕೊಂಡು ಪ್ರತಿ ಒಬ್ಬನು ಕೂಡ ಕಾಯ್ತಾ ಇದ್ರ ಅಂತಾನೆ ಹೇಳ್ಬೋದು. ಏನಾದ್ರೂ ಒಂದು ಸಿಗ್ಲಿ ಒಂದು ಸಿಗ್ಲಿ ಅಂತ. ಬಟ್ ಇವಾಗ ಕರೆಕ್ಟ್ ಟೈಮ್ಗೆ ದರ್ಶನ್ ಸಿಗಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಪ್ರಕರಣದಿಂದ ಆಚೆ ಬರೋದು ತುಂಬಾನೇ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದು ದರ್ಶನ್ಗೂ ಕೂಡ. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಮೀಡಿಯಾದವರು ತೋರಿಸ್ತಿರೋದು ಯಾವ ತರ ಅಂತಂದ್ರೆ ಇವನು ಹೈ ಪ್ರೊಫೈಲ್ ದರ್ಶನ್ ಇರೋದ್ರಿಂದ ಇವನು ಬೇಗ ಆಚೆ ಬಂದ್ಬಿಡ್ತಾನೆ, ಇವನು ಇನ್ಫ್ಲೂಯೆನ್ಸ್ ಮಾಡಿಸ್ತಿದ್ದಾನೆ, ಒಂದು ರಾಜಕಾರಣಿಗಳಿಗೆ ಫೋನ್ ಮಾಡಿಸ್ತಿದ್ದಾನೆ, ಇವನಿಗೆ ಬಿರಿಯಾನಿ ಹೋಗ್ತಿದೆ, ಅದು ಇದು. ಓಕೆ, ಬಿರಿಯಾನಿ ಹೋಗಿದ್ದು ನಿಜ, ಎಲ್ಲರೂ ಕೂಡ ವಿಡಿಯೋದಲ್ಲಿ ಕೂಡ ನೋಡಿದ್ವಿ ನಾವು. ಬಟ್ ಏನಪ್ಪಾ ಅಂತಂದ್ರೆ ಅತಿಯಾಗಿ ಮೀಡಿಯಾದಲ್ಲಿ ತೋರಿಸ್ತಾ ಇದಾರ. ದರ್ಶನ್ ಕಂಡ್ರೆ ಮೀಡಿಯಾದವ್ರಿಗೆ ಅಷ್ಟೊಂದು ಯಾಕೆ ಊರಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ. ಸುವರ್ಣ ನ್ಯೂಸ್ ಅವರು ಹೇಳ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಒಂದು ಡಿ ಬಾಸ್ ಅಭಿಮಾನಿ ಆಗಿದ್ರು ಅಂತ. ಬಟ್ ಅವ್ರು ಮಿಸ್ಸಸ್ ಹೇಳಿದ್ರೆ ಇಲ್ಲ, ನನ್ನ ಗಂಡ ಡಿ ಬಾಸ್ ಅಭಿಮಾನಿ ಅಲ್ಲ ಅಂತ ಹೇಳಿದ್ದಾರೆ. ಒಂದಂತೂ ಎಲ್ಲರಿಗೂ ಕನ್ಫ್ಯೂಸ್ ಆಗ್ತಿರೋದು ಏನು ಅಂತಂದ್ರೆ ಮೀಡಿಯಾದವರು ಫಸ್ಟ್ ಆಫ್ ಆಲ್ ನೀವು ಎಲ್ಲರೂ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ನಾವ್ ಏನ್ ತೋರಿಸ್ಬೇಕು ಏನ್ ತೋರಿಸಬಾರ್ದು. ಓಕೆ ಫ್ರೆಂಡ್ಸ್, ನಾನು ಹೇಳ್ತಿರೋದು ಕರೆಕ್ಟ್ ಆಗಿ ಇದೆ ಇಲ್ಲ ಅಂತ ಕಮೆಂಟ್ ಮಾಡಿ ಗೈಸ್. ಓಕೆನಾ? ಏನಪ್ಪಾ ಅಂತಂದ್ರೆ ತಪ್ಪು ಯಾರು ಮಾಡಿದ್ರು ತಪ್ಪು, ದರ್ಶನ್ ಮಾಡಿದ್ರು ತಪ್ಪೆ, ಇನ್ನೊಬ್ರು ಮಾಡಿದ್ರು ತಪ್ಪೆ, ಯಾರು ಮಾಡಿದ್ರು ತಪ್ಪೆ. ಈಗ ಕೇಳ್ಬೋದು ನೀವು, ಗುರು ಕೊಲೆ ಮಾಡಿರೋದು ಗುರು ಸುಮ್ನೆ ಅಲ್ಲ, ನಿಮ್ಮ ಮನೇಲಿ ಈ ತರ ಆಗಿದ್ರೆ ಸುಮ್ನೆ ಇರ್ತಿದ್ರ ಅಂತ ಹೇಳ್ಬೋದು. ಖಂಡಿತ ಯಾರು ಸುಮ್ನೆ ಇರಕ್ ಆಗಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಇನ್ನು ತನಿಖೆ ಆಗ್ತಾ ಇದೆ, ಇನ್ನು ಕೊಲೆ ದರ್ಶನ್ ಮಾಡಿದಾನೆ ಅನ್ನೋ ತರ ಅಂದ್ರೆ ಈಗ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಪ್ರೂವ್ ಆಗಿಂತ ಮುಂಚೆನೆ ದರ್ಶನೇ ಕೊಲೆ ಮಾಡಿದಾನೆ ಅಂತ ಹೇಗೆ ಹೇಳ್ತೀರಾ ನೀವು? ಇದೇ ತರ ಕೇಸ್ಗಳಲ್ಲಿ ಸಿಕ್ಕಾಪಡೆ ಕೇಸ್ಗಳು ನಾವು ನೋಡ್ಕೊಂಡ್ ಬಂದಿದ್ದು. ಏನಪ್ಪಾ ಅಂದ್ರೆ ಸಲ್ಮಾನ್ ಖಾನ್ ಅದು ಎಲ್ಲರೂ ಗೊತ್ತೇ ಇದೆ. ಅವರು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಬೇರೆಯವ್ರ ಮೇಲೆ ಕಾರ್ ಹರ್ಸ್ಕೊಂಡು ಹೋಗಿ ಸಾಯಿಸಿದ್ರು ಅಂತ ಒಂದು ಕೇಸ್ ಇದೆ. ಸಂಜಯ್ ದತ್ತದು ಅದು ಇನ್ನೂ ದೊಡ್ಡ ಕೇಸ್ ಇದೆ. ಅವರೆಲ್ಲ ಇವಾಗ ಆಚೆ ಬಂದ್ಬಿಟ್ಟು ಏನ್ ಮಾಡ್ತಿದ್ದಾರೆ ಹೇಳಿ? ಆರಾಮಾಗಿದ್ದಾರೆ. ಇವರು ಕೂಡ ಸ್ವಲ್ಪ ದಿವಸ ಜೈಲಲ್ಲಿ ಇದ್ಬಿಟ್ಟು ಆಮೇಲೆ ಬಂದ್ಮೇಲೆ ಆರಾಮಾಗಿ ಇರ್ತಾರೆ. ಓಕೆ, ಬಟ್ ಇಲ್ಲಿ ಏನಪ್ಪ ಹೇಳ್ತಿರೋ ಅಂದ್ರೆ ಗೆದ್ದಿರೋ ಟೈಮಲ್ಲಿ ಜೈ ಅಂದ್ಬಿಟ್ಟು, ಬಿದ್ದಿರೋ ಟೈಮಲ್ಲಿ ಆಳಿಗೊಂದು ಕಲ್ಲನ್ನ ಎಸಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದೇ ಚಿತ್ರರಂಗದಲ್ಲಿ ಇರೋರು ಕೂಡ ಫಸ್ಟ್ ಡಿ ಬಾಸ್ಗೆ ಜೈ ಅನ್ನೋರು ಇವತ್ತು ಡಿ ಬಾಸ್ಗೆ ಇಲ್ಲ, ಅವ್ನಿಗೆ ಈ ತರ ಮಾಡಿ ಆ ತರ ಶಿಕ್ಷೆ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಇದೇನಂತಂದ್ರೆ ಒಂದು ಬೆಳಿಬೇಕಾದ್ರೆ ಎಲ್ರು ಕೂಡ ಅವ್ರನ್ನ ಸಪೋರ್ಟ್ ತಗೊಂಡು ಸಿಕ್ಕಾಪಡೆ ಜನ ಬೆಳೆದಿದ್ರ ಅಂತಾನೆ ಹೇಳ್ಬೋದು ಕನ್ನಡ ಇಂಡಸ್ಟ್ರಿಯಲ್ಲಿ, ಅದು ತಪ್ಪಾಗಲ್ಲ. ಬಟ್ ಇಲ್ಲಿ ಮೇಜರ್ ಏನಪ್ಪಾ ಅಂತಂದ್ರೆ ದರ್ಶನ್ದು ಶೆಡ್ ಹತ್ರ ಕಾರ್ ಹೋಗಿದೆ. ಓಕೆ, ಕಾರ್ ಹೋಗಿದೆ, ಕಾರಲ್ಲಿ ಇರೋರು ಯಾರಂತ ಗೊತ್ತಿಲ್ಲ. ಬಟ್ ಏನೋ ಕಾರ್ ಹೋಗಿದೆ ಅಂತ ಹೇಳ್ತಿದ್ದಾರೆ. ಆ ಟೈಮ್ಗೆ ಫೋನ್ ಸಿಗ್ನಲ್ ಕೂಡ ಮ್ಯಾಚ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ನೀವೆಲ್ಲ ಏನ್ ಮಾಡಿ ಅಂತಂದ್ರೆ ನೀವು ನಿಮ್ಮ ಹತ್ರ ಏನ್ ಮೀಡಿಯಾಗಳ ಹತ್ರ ಏನ್ ಪ್ರೂಫ್ಗಳಿದೆ ತಗೊಂಡೋಗಿ ಡೈರೆಕ್ಟ್ ಆಗಿ ಕೊಡಿ. ಯಾಕೆ ನೀವು ಕೊಡ್ತಾ ಇಲ್ಲ? ಓಕೆ, ಅವರಿಗೆ ತಪ್ಪು ಮಾಡಿದಾರೆ ಅಂದ್ಮೇಲೆ ಶಿಕ್ಷೆ ಆಗೇ ಆಗುತ್ತೆ. ಇಲ್ಲಿ ಮಿಟ್ಲಲ್ಲಿ ಬಂದ್ಬಿಟ್ಟು ಫ್ಯಾನ್ಸ್ ಸರಿ ಇಲ್ಲ, ಫ್ಯಾನ್ಸ್ ಮೆಂಟಲ್ಗಳು, ಡಿ ಬಾಸ್ ಫ್ಯಾನ್ಸ್ ಡ್ಯಾಶ್ ಅಂತ ಯಾವ್ದು BTVಯಲ್ಲಿ ನೋಡಿದೆ ನಾನು. ಮನ್ಸಿಗೆ ಏನ್ ಬರುತ್ತೆ ಅದೇ ತರ ಮಾತಾಡ್ತಾ ಇದ್ದೀರಪ್ಪ. ಅದೇನಕ್ಕೆ ಡಿ ಬಾಸ್ ಫ್ಯಾನ್ಸ್ ಆಗ್ಬೇಕು ಅಂದ್ರೆ ಡಿ ಬಾಸ್ ಫ್ಯಾನ್ಸ್ ಏನಾದ್ರು ಹೇಳಿದ್ರ? ಇಲ್ಲ ಗುರು ನೀನ್ ಕೊಲೆ ಮಾಡು ಅಂತ, ಇಲ್ಲಲ್ವಾ? ಮತ್ತೆ ಹೇಳ್ತಿದ್ದಾರೆ ಏನು ಜೈಲಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದ್ಮೇಲೆ ಆಧಾರ್ ಕಾರ್ಡ್ ಅಲ್ಲಿ ಹೆಸರು ಏನಿರುತ್ತೆ ಅದನ್ನ ಮಾತ್ರ ಹೇಳ್ಬೇಕು. ಹೌದು, ದರ್ಶನ್ ಯಾವತ್ತೂ ಕೂಡ ಹೇಳೇ ಇಲ್ಲ ಇಲ್ಲೂ ನಾನು ನನ್ನ ಡಿ ಬಾಸ್ ಕರೀರಿ, ನಾನು ಚಾಲೆಂಜಿಂಗ್ ಸ್ಟಾರ್ ಅಂತ ದರ್ಶನ್ ಯಾವತ್ತೂ ಕೂಡ ಮೀಡಿಯಾ ಮುಂದೆ ಬಂದ್ಬಿಟ್ಟು ಹೇಳಿಲ್ಲ. ಓಕೆ, ಅದು ಬಂದ್ಬಿಟ್ಟು ಅಭಿಮಾನಿಗಳು ಪ್ರೀತಿಯಿಂದ ಕೊಟ್ಟಿರೋ ಹೆಸರು, ಹಾಗಾಗಿ ಅದು ಹೇಳ್ತಿದ್ದಾರೆ ಅಷ್ಟೇ. ಅದನ್ನು ಕೂಡ ಇವರು ತುಂಬಾನೇ ಮ್ಯಾನಿಪ್ಯುಲೇಟ್ ಮಾಡ್ಬಿಟ್ಟು ತೋರಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಮೀಡಿಯಾಗಳಲ್ಲಿ. ಪ್ರತಿಯೊಂದು ಮೀಡಿಯಾಗಳು ನೋಡಿ ನೀವು ಒಂದಾದ್ಮೇಲೆ ಒಂದು ಮೀಡಿಯಾಗಳವರು
ದರ್ಶನ್ ಹಾಕೊಂಡು ರುಬ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇದೇ ಮೀಡಿಯಾಗಳು ದರ್ಶನ್ ಇಲ್ಲ ಅಂತಂದ್ರೆ TRP ಇಲ್ಲ ಅಂತಾನೆ ಹೇಳ್ತಾರೆ. ಹಾಗೆ ಮತ್ತೆ ದರ್ಶನ್ ಅವ್ರನ್ನ ಇನ್ನೊಂದು ಏನಪ್ಪ ಹೇಳ್ತಿದ್ದಾರೆ ಅಂತಂದ್ರೆ ವಿಜಯಲಕ್ಷ್ಮಿ ಕೇಸಲ್ಲಿ ದರ್ಶನ್ ಅವ್ರದ್ದು ತುಂಬಾನೇ ಪ್ರಾಬ್ಲಮ್ ಮಾಡ್ಕೊಂಡಿದ್ರು. ಅದೇ ಟೈಮಲ್ಲಿ ಈ ಮನುಷ್ಯನ ಎಲ್ಲಿ ಇಡ್ಬೇಕಾಗಿತ್ತು ಅಲ್ಲೇ ಇಡ್ಬೇಕಾಗಿತ್ತು ಅಂತ ನ್ಯೂಸ್ ಚಾನಲ್ ಅವರು ಹೇಳ್ತಾ ಇದ್ರು. ಓಕೆ, ಒಪ್ಕೊಳ್ಳೋಣ. ಬಟ್ ನ್ಯೂಸ್ ಚಾನಲ್ ಅಲ್ಲಿ ಮತ್ತೆ 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 ಅವ್ರಿಗೆ ಅವಕಾಶ ಕೊಟ್ಟಿದ್ದು ಯಾರು? ಅಭಿಮಾನಿಗಳು ಕೊಟ್ರ ಅಥವಾ ನೀವುಗಳು ಅವ್ರನ್ನ ಕರ್ಕೊಂಡ್ಬಂದು ಮತ್ತೆ ಇದ್ರೆಲ್ಲ ಕೂರ್ಸ್ಕೊಂಡು ಚಾನಲ್ ಅಲ್ಲಿ ಕೂರ್ಸ್ಕೊಂಡು ಇಂಟರ್ವ್ಯೂ ಎಲ್ಲ ಯಾರು ಮಾಡಿದ್ರು? ಅಭಿಮಾನಿಗಳು ಏನಾದ್ರು ಇಂಟರ್ವ್ಯೂ ಮಾಡಿದಾರ? ಇಲ್ಲಲ್ವಾ? ನೀವೇ ತಾನೇ ಮಾಡಿದ್ದು. ನೀವೇ ತಾನೇ ಪಕ್ಕದಲ್ಲಿ ಕೂರ್ಸ್ಕೊಂಡು ಅವ್ರನ್ನ ಇಂಟರ್ವ್ಯೂಗಳೆಲ್ಲ ಮಾಡಿ ಬೆಳೆಸಿದ್ದು ಯಾರು? ಇವಾಗ ಒಂದು ತಪ್ಪು ಮಾಡಿದ್ದಾರೆ, ಓಕೆ, ಒಪ್ಕೊಳ್ಳೋಣ. ತಪ್ಪಿಗೆ ಆ ಒಂದು ಶಿಕ್ಷೆ ಆಗುತ್ತೆ. ಅದಕ್ಕಿಂತ ಮುಂಚೆನೆ ನೀವುಗಳು ಶಿಕ್ಷೆ ಕೊಡಕ್ ಸ್ಟಾರ್ಟ್ ಆಗಿದೆಯಲ್ಲ, ಇದು ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಇನ್ನೊಂದು ಸುಮಾರು ಕೇಸ್ಗಳೆಲ್ಲ ಇದೆ. ನೀವು ಇದೇ ತರ ಚಾಲೆಂಜ್ ತಗೊಂಡು ದರ್ಶನ್ ಏನ್ ತಪ್ಪು ಮಾಡಿದ್ದಾರೆ, ಓಕೆ, ದರ್ಶನ್ ಅನ್ನ ತೋರಿಸ್ತಾ ಇದ್ದೀರಾ ಅಂತಾನೆ ಎಲ್ಲ ದರ್ಶನ್ ತೋರಿಸ್ತಾ ಇದ್ದೀರಾ, ಓಕೆ, ಒಪ್ಕೊಳ್ಳೋಣ, ಇಲ್ಲ ಅಂತಲ್ಲ. ಬಟ್ ಇದೇ ತರ ಪ್ರತಿ ಒಂದು ಕೇಸ್ನು ಕೂಡ ನೀವು ಇದೇ ತರಾನೇ ತೋರಿಸ್ಬೇಕು. ಓಕೆ, ಸೌಜನ್ಯ ಕೇಸ್ ಎಲ್ಲಿಗಪ್ಪ ಬಂತು? ಅಲ್ಲೇ ಅರ್ಧದಲ್ಲೇ ಬಿಟ್ರಿ, ಮುಗೀತು. ಆಮೇಲೆ ಇದೇ ತರ ಕೊಲೆ ಕೇಸ್ಗಳು ಸಿಕ್ಕಾಪಟ್ಟೆ ಇದೆ ಗುರು. ಯಾಕೆ ನೀವು ಅದನ್ನೆಲ್ಲ ಪೀಕ್ ಲೆವೆಲ್ಗೆ ತಗೊಂಡೋಗಿಲ್ಲ? ಓನ್ಲಿ ದರ್ಶನ್ ಯಾಕೆ ತಗೊಂಡೋಗ್ತಿದ್ದೀರಾ? ಹೌದು, ಎಲ್ಲಾನು ಕೊಲೆನೇ ಅಲ್ವಾ? ಕೇಸ್ಗಳೇ ಅಲ್ವಾ? ಅವನು ಕೂಡ ಅದೇ ತರ ಮಾಡ್ಬೋದಿತ್ತಲ್ವಾ? ಎಷ್ಟು ನೀವು ಮೀಡಿಯಾದವರು ಗೈಸ್, ನೀವು ಖಂಡಿತ ನೀವು ಕಮೆಂಟ್ ಮಾಡಲೇಬೇಕು. ನನ್ಗೆ ಬ್ಯಾಡ್ ಕಮೆಂಟ್ ಬಂದ್ರು ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ, ಓಕೆನಾ? ಏನಕ್ಕಪ್ಪ ಅಂತಂದ್ರೆ ಇಲ್ಲಿ ಏನಪ್ಪ ಆಗ್ತಿದೆ ಅಂತಂದ್ರೆ, ಲಿಟ್ರಲಿ ಹೇಳ್ಬೇಕು ಅಂತಂದ್ರೆ ತಪ್ಪು ಮಾಡಿದಾನೆ, ಓಕೆ, ಬಟ್ ಅದನ್ನ ತೋರ್ಸೋ ತರ ತೋರಿಸಿದ್ರೆ ಏನು ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿ ಬೇರೆ ತರನೇ ಹೋಗ್ತಿದೆ ಅಂತಾನೆ ಹೇಳ್ಬೋದು. ಯಾರೋ ಒಬ್ರು ಬಿದ್ದಿದ್ದಾರೆ ಅಂದ್ರೆ ಆಳ್ಗೊಂದು ಕಲ್ಲು ಬಿಸಾಡ್ತಾರೆ. ಅದೇ ತರ ಇಲ್ಲಿ ಆಗಿರೋದು. ಹಾಗಾಗಿ ದಯವಿಟ್ಟು ನಾನು ಹೇಳ್ತಿರೋದು ಏನಪ್ಪ ಅಂತಂದ್ರೆ, ಆಗೋದೆಲ್ಲ ಆಗಿದೆ, ಅದೇ ತನಿಖೆ ನಡೀತಾ ಇದೆ. ಯಾರು ಕೂಡ ಆ ತರ ಈ ತರ ಗಾಸಿಪ್ ಮಾಡಕ್ ಹೋಗ್ಬೇಡಿ. ತನಿಖೆ ಆದ್ಮೇಲೆ ಅವರು ಕೊಲೆ ಮಾಡಿದಾರ ಅಂತ ಅಂದ್ಮೇಲೆ ಓಕೆ, ಅದು ಆಚೆ ಜೈಲ್ಗೆ ಹೋಗ್ತಾರೆ. ಅದು ಫರ್ದರ್ ಏನೇನು ಇರ್ತದೆ ಅದು ಆಗುತ್ತೆ. ಬಟ್ ಇಲ್ಲಿ ನಡೀತಿರೋದು ಏನಪ್ಪಾ ಅಂದ್ರೆ, ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ, ದರ್ಶನನ ಆಚೆ ತರಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ, ಏನೇನೇನೇನೇನೋ ಹೇಳ್ತಿದ್ದಾರೆ ಗುರು. ಅದಕ್ಕೆ ನಾನು ಹೇಳ್ತಿರೋದೇನು ಅಂದ್ರೆ, ಪ್ರತಿಯೊಂದು ಕೇಸಲ್ಲೂ ಕೂಡ ಒಳಗಡೆ ಹೋಗಿರೋನು ಹೊರಗಡೆ ಬಂದೇ ಬರ್ತಾನೆ, ಬೇಲಲ್ಲಿ ಬಂದೇ ಬರ್ತಾನೆ. ಪ್ರಜ್ವಲ್ ಕೇಸ್ ಎಲ್ಲಿವರೆಗೂ ತಂದು ನಿಲ್ಸಿದ್ರೆ ಹೇಳಿ ನೋಡೋಣ? ಅದಲ್ಲೇ ಸ್ಟಾಪ್ ಆಯ್ತು. ಯಾಕೆ ಹೇಳಿ? ದರ್ಶನ್ ಬಂದ್ರು. ದರ್ಶನ್ ಬಂದ್ರೆ TRP, ದರ್ಶನ್ ಇಲ್ಲ ಅಂದ್ರೆ TRPಗಳಿಲ್ಲ. ನೋಡೋಣ ನಿಮ್ ಚಾನಲ್ ಅಲ್ಲಿ ಒನ್ ಡೇ ಎಲ್ಲ ಚಾನಲ್ ಅವರು ಕೂಡ ದರ್ಶನ್ ಅನ್ನ ತೋರ್ಸೋದು ಬಿಟ್ಬಿಡಿ, ಒಂದ್ ದಿವಸ ನೋಡೋಣ. ಬೇರೆದೆಲ್ಲ ತೋರಿಸಿ. ಆಗತ್ತಾ? ನಿಮ್ ಕೈಲಿ ಆಗತ್ತಾ? ಆಗಲ್ಲ. ಅದನ್ನೇ ಹೇಳ್ತಿರೋದು. ಅಂದ್ರೆ ತೋರ್ಸೋ ತರ ತೋರಿಸಿ. ಅಭಿಮಾನಿಗಳು ಏನ್ ಮಾಡಿದ್ರು ಅಂತ ನಾನು ಕೇಳ್ತಿರೋದು ಅಷ್ಟೇ. ನಾನು ಕೇಳ್ತಿರೋದು ಒಂದೇ, ದರ್ಶನ್ ಓಕೆ ತಪ್ಪು ಮಾಡಿದಾರ, ಅದಕ್ಕೆ ಶಿಕ್ಷೆ ಆಗುತ್ತೆ. ಅಭಿಮಾನಿಗಳಿಗೆ, ದರ್ಶನ್ ಅಭಿಮಾನಿಗಳು ಕಚಡಗಳು, ಮೆಂಟಲ್ಗಳು, ಡ್ಯಾಶ್ಗಳು ಏನು ಗುರು ಇದೆಲ್ಲ? ಅಭಿಮಾನಿಗಳು ಏನಾದ್ರು ಹೋಗ್ಬಿಟ್ಟು ಕೊಲೆ ಮಾಡೋದು ಏನಾದ್ರು ಹೇಳಿದಾರ? ಇಲ್ಲಲ್ವಾ? ಅಭಿಮಾನಿ ಆಗಿರೋದು ಏನಕ್ಕೆ? ಅವ್ನು ಮೂವಿ ಮಾಡ್ತಿದ್ದಾನೆ, ಅವನು ರಿಯಲ್ ಲೈಫಲ್ಲಿ ಕಷ್ಟ ನೋಡ್ಕೊಂಡ್ ಬಂದಿದ್ದಾನೆ ಅನ್ಕೊಂಡು ಒಂದು ಫ್ಯಾನ್ ಬೇಸ್ ಅವ್ನಿಗೆ ಕ್ರಿಯೇಟ್ ಆಗಿದೆ. ಓಕೆ, ಏನೋ ಒಂದು ತಪ್ಪು ಆಗಿದೆ ಇಲ್ಲ, ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಏನಕ್ಕಪ್ಪ ಅಂದ್ರೆ ಅದನ್ನು ಕೇಸ್ ನಡೀತಾ ಇದೆ. ನಡೆದಾದ್ಮೇಲೆ ತಪ್ಪು ಅಂತಂದ್ರೆ ಓಕೆ, ಅದ್ರ ಬಗ್ಗೆ ಬೇಕಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು. ದಯವಿಟ್ಟು ನಾನು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ, ಯಾರೇ ಕೂಡ ಆಗ್ಲಿ, ಏನೇ ಆಗ್ಲಿ, ಫ್ಯಾನ್ಸ್ ಏನು ತಪ್ಪು ಮಾಡಿಲ್ಲ ಅಲ್ಲಿ. ಓಕೆ, ಪ್ರತಿಯೊಂದು ಬರ್ತಿರೋದು ಡಿ ಬಾಸ್ ಫ್ಯಾನ್ಸ್ ಸರಿ ಇಲ್ಲ, ಡಿ ಬಾಸ್ ಫ್ಯಾನ್ಸ್ ಕಚಡಗಳು, ಅದು ಇದು ಅಂತ ಬರ್ತಿದೆ. ಅದು ನಂಗೆ ಅರ್ಥ ಆಗ್ತಾ ಇಲ್ಲ. ಏನಕ್ಕೆ ಈ ತರ ಎಲ್ಲ ಇದು ಮಾಡ್ತಾರೆ? ಫ್ಯಾನ್ಸ್ ಇಂದಾನೆ ಇವರು ಈ ತರ ಒಂದು ಕೊಲೆ ಮಾಡಿದ್ದಾರೆ. ಈ ತರ ಸಿಕ್ಕಾಪಟ್ಟೆ ಬರ್ತಿದೆ. ಏನಕ್ಕಂತ ನಂಗೆ ಗೊತ್ತಿಲ್ಲ. ಬಟ್ ಮೀಡಿಯಾದಲ್ಲಿ ಅತಿರೇಕವಾಗಿ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಡಿ ಬಾಸ್ ಅವ್ರನ್ನ. ಫ್ರೆಂಡ್ಸ್, ನಿಮಗೆಲ್ಲ ಏನ್ ಅನ್ಸುತ್ತೆ? ನಿಜವಾಗ್ಲೂ ಡಿ ಬಾಸ್ ಫ್ಯಾನ್ಸ್ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಶೇರ್ ಮಾಡಿ. ಬೇರೆ ಫ್ಯಾನ್ಸ್ ಇದ್ರು ಕೂಡ ನೋಡಿ, ರಿಯಲ್ ಆಗಿ ನೋಡಿ. ಓಕೆ, ರಿಯಾಲಿಟಿಯಾಗಿ ರಿಯಲ್ ಆಗಿ ನೋಡಿ ಏನೇನ್ ಆಗಿರ್ಬೋದು ಅಂತ. ಸಾಕ್ಷಿಗಳಿದೆ. ಓಕೆ, ರೇಣುಕಾ ಸ್ವಾಮಿನ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ, ಸುಟ್ಟಿದ್ದಾರೆ, ಅಂದ್ರೆ ಏನು ಸಿಗರೇಟಲ್ಲಿ ಸುಟ್ಟಿದ್ದಾರೆ, ಪರ್ಚಿದ್ದಾರೆ, ಆ ಥರ ಎಲ್ಲ ಹಿಟ್ ಬರ್ತಾ ಇದೆ. ಬಟ್ ಅದು ಡಿ ಬಾಸೆ ಮಾಡಿದಾರ ಅಥವಾ ಅವರು ಒಂದು ಫ್ಯಾನ್ಸ್ ಅಂದ್ರೆ ಅವ್ರದ್ದೊಂದು ಏನ್ ಟೀಮ್ ಇತ್ತು ಅವ್ರು ಮಾಡಿದಾರ ಅಂತ ಇನ್ನೂ ಅಧಿಕೃತವಾಗಿ ಕನ್ಫರ್ಮೇಶನ್ ಇಲ್ಲ. ಬಟ್ ಮೀಡಿಯಾದಲ್ಲಿ ಕೊಡ್ತಿರೋದು ಏನಪ್ಪಾ ಅಂತಂದ್ರೆ, ಮಾಡಿದ್ದಾರೆ, ಇವರೇ ಮಾಡಿಸಿದ್ದಾರೆ ಅಂತ ಬಂದಿರೋದಷ್ಟೇ. ದರ್ಶನ್ನೇ ಮಾಡಿದಾನೆ ಅಂತ ಎಲ್ಲೂ ಕೂಡ ಬಂದಿಲ್ಲ. ಅದಕ್ಕೆ ನಾನು ಹೇಳ್ತಿರೋದು ಏನಪ್ಪಾ ಅಂತಂದ್ರೆ, ಈ ವಿಡಿಯೋ ನೋಡಿದ್ಮೇಲೆ ಸುಮಾರು ಜನ ಕಮೆಂಟ್ಗಳು ಹಾಕ್ಬೋದು,
ಏನ್ ಗುರು ನೀನ್ ಡಿ ಬಾಸ್ಗೆ ಸಪೋರ್ಟ್ ಮಾಡ್ತೀಯ ಹಾಗೆ ಹೀಗೆ ಅಂತ. ಖಂಡಿತ ನಾನಿಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನಂದ್ರೆ ಇನ್ನೂ ಇದು ಕನ್ಫರ್ಮ್ ಆಗಿಲ್ಲ, ಅಂದ್ರೆ ದರ್ಶನ್ನೇ ಸಾಧಿಸಿದಾನೆ ಅಂತ ಕನ್ಫರ್ಮ್ ಆಗಿಲ್ಲ ಅಷ್ಟೇ ನಾನು ಹೇಳಕ್ ಬಂದಿರೋದು. ಪ್ಲಸ್ ಇನ್ನೊಂದು ಏನಪ್ಪಾ ಅಂದ್ರೆ ಎಲ್ಲರಿಗೂ ಎಲ್ಲ ಹೀರೋಗಳಿಗೂ ಕೂಡ ಅಭಿಮಾನಿಗಳಿದ್ದಾರೆ. ಬಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ಸ್ವಲ್ಪ ಜಾಸ್ತಿ ಇದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲೋ ನನಗಂತೂ ಗೊತ್ತಿಲ್ಲ, 2-3 ಮೂವಿಗಳು ರಿಲೀಸ್ ಆಗಿದೆ ಈಗ ಥಿಯೇಟರ್ಗಳಲ್ಲಿ. ಬಟ್ ಜನ ಯಾರು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಇದು ನ್ಯೂಸ್ ನೋಡ್ಕೊಂಡು ಮನೇಲೆ ಕೂತ್ಕೊಂಡಿದ್ದಾರೆ ಅಂತಾನೆ ಬರ್ತಾ ಇದೆ. ಹಾಗಾಗಿ ಯಾವುದೇ ಒಂದು ದೊಡ್ಡ ಮೂವಿ ರಿಲೀಸ್ ಆದ್ರೂ ಕೂಡ ಯಾರು ಹೋಗಲ್ಲ ಅಂತಂದ್ರೆ ಎಲ್ಲರಿಗೂ ಇಂಪಾರ್ಟೆಂಟು ದರ್ಶನ್ ಅವ್ರದ್ದು ಏನಾಗ್ತಿದೆ ಅಂತ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಇದ್ದೇ ಇದೆ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನನಗೆ ಅನ್ಸಿದ್ದನ್ನ ನಾನು ಹೇಳಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ದರ್ಶನ್ ಸರಿಯಾಗಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನಪ್ಪಾ ಅಂತಂದ್ರೆ ಏನೋ ಒಂದು ತೋರಿಸ್ತಾ ಇದ್ದೀರಾ, ತೋರಿಸಿ ಅದನ್ನ ಒಂದು ಸ್ವಲ್ಪ ಕರೆಕ್ಟ್ ಆಗಿ ತೋರಿಸಿ. ಇಲ್ಲ ಅಂತಂದ್ರೆ ಎಲ್ಲ ಚಾನಲ್ ಅವರು ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ, ಇಲ್ಲ ಗುರು ನಾವ್ ಈ ತರ ತೋರ್ಸೋಣ, ಈ ತರ ಮಾತಾಡೋಣ ಅನ್ಕೊಂಡು ಮಾತಾಡಿ. ಒಂದು ಚಾನಲ್ ಅವರು ಒಂಥರ ಹೇಳ್ತಾ ಇದ್ರೆ, ಇನ್ನೊಂದು ಚಾನಲ್ ಅವರು ಇನ್ನೊಂಥರ ಹೇಳ್ತಿದ್ರೆ, ಇನ್ನೊಂದು ಚಾನಲ್ ಅವರು ಅವ್ರಿಗೆ ಏನ್ ಇಷ್ಟ ಬರುತ್ತೆ ಅದನ್ನೇ ಹೇಳ್ತಿದ್ದಾರೆ. ಇಲ್ಲಿ ಏನಪ್ಪಾ ಆಗ್ತಿದೆ ಅಂದ್ರೆ ದರ್ಶನ್ ಅಂದ್ರೆ TRP ಕಿತ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು. ಅದು ಯಾವಾಗ್ಲೂ ಕೂಡ ಇದ್ದೇ ಇರುತ್ತೆ. ಬಟ್ ಇದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇನ್ನೊಂದು ವಿಡಿಯೋ ಇದೇ ತರ ಇನ್ನೊಂದು ವಿಡಿಯೋಗಳು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ಖಂಡಿತ ಇನ್ನೊಂದು ವಿಡಿಯೋ ಮಾಡ್ತೀನಿ. ಡಿ ಬಾಸ್ ಫ್ಯಾನ್ಸ್ಗಳು ಏನಿದ್ದೀರಾ ಕಮೆಂಟ್ ಮಾಡಿ. ಇದು ಬಂದ್ಬಿಟ್ಟು ಆಗಿದ್ದು ಸರಿನಾ ತಪ್ಪಾ ಅಂತ ಎಲ್ಲರೂ ಹೇಳ್ತಿರೋದು ತಪ್ಪು ಅಂತ ನಾನು ಹೇಳ್ತಿರೋದು ತಪ್ಪು ಅಂತಾನೆ ಹೇಳ್ತಿರೋದು. ಬಟ್ ಇದು ಇನ್ನೂ ಕೂಡ ಅಧಿಕೃತವಾಗಿ ದರ್ಶನ್ನೇ ಕೊಲೆ ಮಾಡಿದ್ದೀನಿ ಅಂತ ಆಗಿಲ್ಲ. ಹಾಗಾಗಿ ನಾನು ಈ ವಿಡಿಯೋ ಮಾಡ್ಬೇಕನ್ನಿಸ್ತು ಮಾಡಿದ್ದೀನಿ. ಈ ವಿಡಿಯೋನ ಇಷ್ಟ ಆದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.